ನಮಸ್ತೆ ತ್ರಿಬಲ್8 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್. ಎಸ್, ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್. ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಪೈಲ್ ನಂಬರ್ 1 ಹಾಗೂ ಪೈಲ್ ನಂಬರ್ 2 ಒಂದು ನಿಮಿಷ ಮೆಡಿಟೇಟ್ ಮಾಡಿ. ನಿಮಗೆ ಯಾವ ನಂಬರ್ ಅಟ್ರಾಕ್ಟ್ ಅನಿಸ್ತದೆ ಆ ಒಂದು ಪೈಲ್ನ ಚಾಯ್ಸ್ ಮಾಡಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1 ಈ ಒಂದು ರೀಡಿಂಗ್ ನಿಮಗಾಗಿ. ಎಸ್, ನಿಮ್ಮ ಪಾರ್ಟ್ನರ್ ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ, ನೀವು ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತಿದ್ದೀರಾ, ಏನೆಲ್ಲ ಮೆಸೇಜಸ್ ಸಿಗ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ ಏನ್ ಮೆಸೇಜ್ ಕೊಡುತ್ತೆ ನೋಡೋಣ ಪೈಲ್ ನಂಬರ್ 1ಗೆ. ಎಸ್, ಪೈಲ್ ನಂಬರ್ 1 ನಿಮ್ಮ ವ್ಯಕ್ತಿಗೆ, ನೀವು ಇಷ್ಟಪಟ್ಟಿರೋ ನಿಮ್ಮ ಪರ್ಸನ್, ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಕೇರಿಂಗ್ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಮನಸ್ಕೋತಿದ್ದೀರಾ ಅನ್ನೋ ಒಂದು ಬೇಸರ ಆ ವ್ಯಕ್ತಿಗೆ ಹೆಚ್ಚು ಕಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ. ಅಂಡ್ ಏನೋ ಒಂದು ರೀತಿ ಅವ್ರ ಮನಸ್ಸಲ್ಲಿ ಒಂದು ನೋವಿದೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಿಮ್ಮ ನಂಬಿಕೆನ ಕಳ್ಕೊಂಡಿದ್ದೀನಿ ಅಂತ ಅವರೆಲ್ಲೋ ಫೀಲ್ ಮಾಡ್ತಿದ್ದಾರೆ. ಏನು ಸಮಸ್ಯೆಗಳಿತ್ತು ಅವರ ಲೈಫಲ್ಲಿ ಅದನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ. ಹಾಗೂ ಇನ್ನು ಕೆಲವರಿಗೆ ಅವರ ಜೊತೆ ನಿಮಗೆ ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲದೆ ಇರಬಹುದು. ಆ ಒಂದು ಕಾರಣಾಂತರದಿಂದ ನೀವು ಅವರು ಸಪ್ರೇಷನ್ ಅಲ್ಲಿ ಇರಬಹುದು ನಿಮ್ಮ ಪ್ರೀತಿ ವಿಚಾರದಲ್ಲಿ. ಎಸ್, ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ, ಹೆಚ್ಚು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಲೆಟ್ಸ್ ಸಿ ಈ ಒಂದು ಮೆಸೇಜಸ್ ಏನ್ ನಿಮಗೆ ಕೊಡುತ್ತೆ ನೋಡೋಣ. ಅವ್ರಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನಿಮಗೂ ಅವ್ರ ಮೇಲೆ ನಂಬಿಕೆ ಇದೆಯಾ ಅನ್ನೋ ಒಂದು ಕ್ವಶನ್ ಇರಬಹುದು. ಆ್ಯಂಡ್ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ನೋವಿದೆ, ಆ ವಿಚಾರನ ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇದೆ, ಬಟ್ ಎಲ್ಲೂ ಒಂದು ರೀತಿ ಅವ್ರನ್ನ ಯಾವುದೋ ಒಂದು ಮೆಸೇಜ್ ಕಟ್ ಆಗ್ತಿದೆ, ಅವ್ರಿಗೆ ಅದನ್ನ ಹೇಳಲಿಕ್ಕೆ ಆಗ್ತಿಲ್ಲ. ಸೊ ಅವ್ರಿಗೆ ಇನ್ನೂ ಹೆಚ್ಚು ಟೈಮ್ ಬೇಕಾಗಿದೆ ಅನ್ನೋ ಒಂದು ಮೆಸೇಜಸ್ ಇದೆ ಇಲ್ಲಿ. ಎಸ್, ಅವರು ನಿಮ್ಮ ಲೈಫ್ ಲಾಂಗ್ ಇರಬೇಕು ನಿಮ್ಮ ಜೊತೆ ಅನ್ನೋದ್ರ ಜೊತೆಗೆ, ನಿಮ್ಮ ಜೊತೆ ಯಾರು ಇಲ್ಲ ಅಂದಾಗ ಆ ವ್ಯಕ್ತಿ ನಿಮ್ಮ ಜೊತೆ ಸದಾ ಯಾವಾಗಲೂ ಇರಬೇಕು. ನಿಮಗೆ ಯಾರೇ ಹರ್ಟ್ ಮಾಡಿ ಹೋಗಿರ್ಲಿ, ನಿಮ್ಮ ಲೈಫಲ್ಲಿ ನೀವು ಅಲೋನ್ ಫೀಲ್ ಮಾಡ್ತಿರ್ಲಿ, ಆ ವ್ಯಕ್ತಿ ನಿಮ್ಮ ಜೊತೆ ಸದಾ ಇರ್ತೀನಿ ಅನ್ನೋ ಒಂದು ಮೆಸೇಜಸ್ನ ಹೇಳ್ತಿದ್ದಾರೆ. ಕೆಲವು ಹ್ಯಾವ್ ಟ್ರಸ್ಟ್ ಇಶ್ಯೂಸ್, ಏನೋ ಒಂದು ಟ್ರಸ್ಟ್ ಇಶ್ಯೂಸ್ ಇದೆ, ಅವ್ರಿಗೆ ನಂಬಿಕೆ ಉಳಿಸ್ಕೊಳಕ್ ಆಗ್ತಿಲ್ಲ ಅನ್ನೋ ಒಂದು ಆತಂಕ ಭಯ ಇದೆ ಆ ವ್ಯಕ್ತಿಗೆ. ಏನೋ ನಿಮ್ಮಿಂದ ಸತ್ಯನ ಮುಚ್ಚಿಟ್ಟಿರಬಹುದು. ಎಸ್, ಹೆಚ್ಚು ಅವರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರಲಿಕ್ಕೆ, ಈ ಒಂದು ಮೆಸೇಜ್ನ ನಿಮಗೆ ತಿಳಿಸ್ಲಿಕ್ಕೆ, ಈ ಒಂದು ಸಂದರ್ಭ ಹೇಗಿತ್ತು ಅನ್ನೋದನ್ನ ಹೇಳಲಿಕ್ಕೆ. ಸೊ ಹಾಗಾಗಿ ನಿಮ್ಮ ಜೊತೆ ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಮೆಸೇಜ್ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಮ್ಮನ್ನ ಭೇಟಿ ಆದ್ಮೇಲೆ ಖಂಡಿತ ಅವರು ನಿಮಗೆ ಫ್ಯಾಮಿಲಿ ಕಮಿಟ್ಮೆಂಟ್ನ ತಗೊಂಡ್ಬರ್ಬೇಕು ಅನ್ನೋ ಒಂದು ಮೆಸೇಜ್ನ ನಿಮಗೆ ತಿಳಿಸ್ತಿದ್ದಾರೆ. ಜೊತೆಗೆ ನಿಮ್ಮ ಒಂದು ಕುಟುಂಬಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆ ವ್ಯಕ್ತಿಗೆ ಒಂದು ಆಸೆ ಹೆಚ್ಚಾಗಿದೆ. ನಿಮ್ಮ ಜೊತೆ ಫ್ಯಾಮಿಲಿ ಆಗಬೇಕು ಹಾಗೂ ಎಲ್ಲರನ್ನು ಒಪ್ಪಿಸಿ ಮದುವೆ ಆಗಬೇಕು ಅನ್ನೋ ಒಂದು ಥಾಟ್ಸ್ ತುಂಬಾ ಇದೆ. ಅದ್ರ ಬಗ್ಗೆ ಅವರು ಫ್ಯೂಚರ್ ಪ್ಲಾನ್ನ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್. ಖಂಡಿತ ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ ಇದೆ. ಜೊತೆಗೆ ಏನು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಭಿನ್ನಾಭಿಪ್ರಾಯ ಆಗಿತ್ತು ಅಥವಾ ಅವರಿಂದ ನೀವು ಮಾತು ಬಿಟ್ಟು ತುಂಬಾ ದಿಸೆಗಳಾಗಿದ್ರೆ ಮತ್ತೆ ರಿಕನ್ಸಿಡರ್ ಆಗ್ತಿದೆ. ಮತ್ತೆ ನಿಮ್ಮ ಪಾರ್ಟ್ನರ್ ಹೆಚ್ಚು ಅವರ ಫ್ಯೂಚರ್ ಬಗ್ಗೆ ತುಂಬಾ ಡ್ರೀಮ್ಸ್ ಅನ್ನ ಕಾಣ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿಗೆ ತುಂಬಾನೇ ಒಂದು
ಒಳ್ಳೆ ಫೀಲ್ಡ್ ವರ್ಕ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ಒಂದು ವ್ಯಕ್ತಿಗೆ ತುಂಬಾನೇ ಒಂದು ಥಾಟ್ಸ್ ಇದೆ. ಆ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ತುಂಬ ಫ್ಯೂಚರ್ ಪ್ಲ್ಯಾನ್ನ ಮಾಡ್ತಿದ್ದಾರೆ. ಆ್ಯಂಡ್ ನಿಮ್ಮ ಸಪೋರ್ಟಿವ್ ಕೂಡ ಆ ವ್ಯಕ್ತಿಗೆ ಹೆಚ್ಚು ಅಗತ್ಯ ಇದೆ. ಆ್ಯಂಡ್ ತುಂಬ ಸ್ಟೇಬಲ್ ಆಗಿದ್ದಾರೆ ಪ್ರತಿಯೊಂದು ಕೆಲಸದಲ್ಲೂ ಹಾಗೂ ಹಣಕಾಸಿನ ಪರಿಸ್ಥಿತಿಯಲ್ಲೂ. ಆ್ಯಂಡ್ ರಿಚ್ ಮ್ಯಾನ್ ಆಗಿದ್ದಾರೆ ಈ ಪರ್ಸನ್. ನಿಮ್ಮ ಲೈಫಿಗೆ ಬಂದ ಮೇಲಿಂದ ಸಾಕಷ್ಟು ಇನ್ನೂ ಹೆಚ್ಚು ಅವರ ಜೀವನದಲ್ಲಿ ಸಕ್ಸಸ್ನ ನೋಡಿದ್ದಾರೆ. ನಿಮ್ಮನ್ನ ಹೆಚ್ಚು ಅವರು ಫಾಲೋ ಮಾಡ್ತಿದ್ದಾರೆ ಕೆಲವು ವಿಚಾರಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೂ ನೀವು ಮಾಡ್ತಿರೋ ಕೆಲವು ಕೆಲಸಗಳು ಅವರಿಗೆ ಒಂದು ರೀತಿ ಅನುಮಾನನ ತರಿಸ್ತಿರಬಹುದು. ಕೆಲವು ಒಂದೊಂದು ನಿರ್ಧಾರಗಳನ್ನ ನೀವು ತಗೊಳ್ತಿರೋದು, ಮಾತಾಡ್ತಿರೋ ಶೈಲಿಗಳಾಗಿರಬಹುದು, ಅಥವಾ ನೀವೇನೇ ನಿರ್ಧಾರ ತಗೋತಿದ್ರು ಅವ್ರಿಗೆಲ್ಲೋ ಒಂದು ರೀತಿ ನೀವೇನು ಮುಚ್ಚಿಡ್ತಿದ್ದೀರ ನಿಮ್ಮ ಪ್ರಾಬ್ಲಮ್ಸ್ನ ಅನ್ನೋ ಒಂದು ಅವರ ಮೈಂಡಲ್ಲಿ ಹೆಚ್ಚು ಹೊಳಿತಿರಬಹುದು. ಆ ವ್ಯಕ್ತಿಗೆ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಶೇರ್ ಮಾಡ್ತಿಲ್ಲ, ಏನೋ ಮುಚ್ಚಿಡ್ತಿದ್ದೀರಾ ಅನ್ನೋ ಒಂದು ಫೀಲಿಂಗ್ ಆ ವ್ಯಕ್ತಿಗೆ ಅಬ್ಸರ್ವ್ ಮಾಡ್ತಿರಬಹುದು. ಎಸ್, ಹೊಸ ಬಿಗಿನಿಂಗ್ ಕೂಡ ಶುರುವಾಗ್ತಿದೆ ಕೆಲವರಿಗಿಲ್ಲಿ. ಸೊ ನಿಮ್ಮ ಪ್ರೀತಿಯಲ್ಲಿ ಏನು ಬ್ರೇಕ್ ಡೌನ್ ಆಗಿದೆ ಮತ್ತೆ ವಾಪಸ್ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ್ಯಂಡ್ ಅವರ ಒಂದು ಮನಸ್ಥಿತಿ, ಅವರ ಒಂದು ಭಾವನೆಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಬಟ್ ನೀವು ನಿಮ್ಮ ಭಾವನೆನ ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಟೈಮ್ ಸಿಗ್ತಿಲ್ವಾ, ಅಥವಾ ನಿಮ್ಮ ಭಾವನೆ ಹೇಳ್ಕೊಳ್ಳಿಕ್ಕೆ ನಿಮಗೆ ಶೈನ್ ಆಗ್ತಿದ್ಯಾ, ಭಯ ಆಗ್ತಿದ್ಯಾ ಅನ್ನೋ ಒಂದು ಕ್ವಶನ್ ಆ ವ್ಯಕ್ತಿಗೆ ಕಾಣಿಸ್ತಿದೆ. ಹಾಗೂ ತುಂಬಾನೇ ಫ್ಯೂಚರ್ ಪ್ಲಾನ್ ಇದೆ. ಜೊತೆಗೆ ಅವರ ಒಂದು ಕುಟುಂಬದಲ್ಲಿ ತುಂಬಾನೇ ಅಭಿವೃದ್ಧಿನ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಫ್ಯಾಮಿಲಿ ಕುಟುಂಬದಲ್ಲಿ ಹೆಚ್ಚು ಅಭಿವೃದ್ಧಿನ ನೋಡ್ತಿದ್ದಾರೆ. ಜೊತೆಗೆ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜೀಸ್ ಕೂಡ ಇದೆ. ಏನು ನೀವು ಸ್ವಂತ ಒಂದು ವರ್ಕ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಒಂದು ಏನು ಆಸೆ ಇದೆ ಅದನ್ನು ಕೂಡ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ ಆಸೆ ಕೂಡ ಈಡೇರ್ತಿದೆ. ಕೆಲವು ಮಾತನ್ನ ಆಡಬೇಕಿದ್ರು ಹಾಗೂ ಕೆಲವು ನಿರ್ಧಾರಗಳನ್ನ ತಗೊಳ್ಬೇಕಿದ್ರು ಯಾಕೋ ಒಂದು ರೀತಿ ಮನಸ್ಸು ಚಂಚಲತೆ ಅನ್ನಿಸ್ತಿದೆ. ಹಾಗೂ ನೀವು ಮಾಡ್ತಿರೋದು ನಿಮ್ಮ ಫ್ಯಾಮಿಲಿಗೆ ಅದು ತಪ್ಪಾಗಿ ಕಾಣಿಸುತ್ತೇನೋ ಅನ್ನೋ ಒಂದು ಫೀಲಿಂಗ್, ಭಯ ನಿಮಗೆ ಮನಸ್ಸಲ್ಲಿರಬಹುದು. ಸೊ ಆ ಒಂದು ಫೀಲಿಂಗ್, ಭಯದಿಂದ ಹೊರಗಡೆ ಬರ್ತಿದ್ದೀರಾ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಹಾಗೂ ನಿಮ್ಮ ಕುಟುಂಬ ನಿಮ್ಮ ಪ್ರೀತಿನ ಒಪ್ತಿದ್ದಾರೆ. ಜೊತೆಗೆ ತುಂಬಾನೇ ಅಪ್ರಿಷಿಯೇಷನ್ ಬರ್ತಿದೆ. ತುಂಬ ಅಪ್ರಿಷಿಯೇಟ್ ಮಾಡುವಂಥ ಕೆಲಸಗಳು ನಿಮ್ಮ ಪಾರ್ಟ್ನರ್ ಹಾಗೂ ನೀವು ಕೂಡ ಮಾಡ್ತಿದ್ದೀರಾ. ಯಾವುದೋ ಒಂದು ಟಫ್ ಎಂಡಿಂಗ್ ಆಗ್ತಿದೆ. ನಿಮ್ಮ ಮತ್ತು ಅವರ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳಿತ್ತು, ಏನು ಅಬ್ಸ್ಟಿಕಲ್ಸ್ ಇತ್ತು ಥರ್ಡ್ ಪಾರ್ಟೀಸಿಂದ ನಿಮಗೆ, ಆ ಮೂರನೇ ವ್ಯಕ್ತಿಗಳಿಂದ ನಿಮಗೇನು ಪ್ರಾಬ್ಲಮ್ಸ್ ಆಗಿತ್ತು ಅದೆಲ್ಲವೂ ಡೆತ್ ಕಾರ್ಡ್ ಎಲ್ಲವೂ ಹೆಂಡನ್ನ ತೋರಿಸ್ತಿದೆ. ಹೊಸ ಬಿಗಿನಿಂಗ್ನ ತೋರಿಸ್ತಿದೆ. ಸ್ಟ್ರೆಂತ್ ಆಗಿ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಹಾಗೂ ಉನ್ನತ ಸ್ಥಾನಕ್ಕೆ ಕೂಡ ನಿಮ್ಮ ಪಾರ್ಟ್ನರ್ ನೀವು ಹೆಚ್ಚು ಬೆಳೀತಿದ್ದೀರಾ. ನಿಮ್ಮ ವರ್ಕ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ತುಂಬ ಕೇರಿಂಗ್ ಹಾಗೂ ನೀವು ಹೆಚ್ಚು ಅವರ ಲೈಫ್ಗೆ ಹೋದ್ಮೇಲಿಂದ ಸಾಕಷ್ಟು ಗ್ರೋತನ್ನ ನೋಡಿದ್ದಾರೆ. ಆ್ಯಂಡ್ ಅವರು ನಿಮ್ಮನ್ನ ಒಂದು ರೀತಿ ರಾಣಿ ಹಾಗೆ ನೋಡ್ತಿದ್ದಾರೆ. ಯಾವಾಗಲೂ ಒಂದು ಫ್ರೆಶ್ ಸ್ಟಾರ್ಟ್ನೆಸ್ ನಿಮ್ಮಿಂದ ಸಿಗುತ್ತೆ ಅನ್ನೋ ಒಂದು ಖುಷಿ ಆ ವ್ಯಕ್ತಿಗೆ ಹೆಚ್ಚಾಗಿದೆ ನಿಮ್ಮ ಪಾರ್ಟ್ನರ್ಗೆ. ಸೊ ನಿಮ್ಮ ಪ್ರೀತಿಯಲ್ಲಿ ಈ ಹಿಂದೆ ತುಂಬಾನೇ ನೋವನ್ನ ನೋಡಿದ್ದೀರಾ. ಆ ವ್ಯಕ್ತಿನ ಬಿಟ್ಟು ನೀವು ತುಂಬಾ ಸಫರ್ನ ಪಟ್ಟಿದ್ದೀರಾ. ಎಲ್ಲಿ ಹೊಸ ಬಿಗಿನಿಂಗ್ ಇರುತ್ತೋ ಅಲ್ಲೇ ಮತ್ತೆ ಸ್ಟಾಪ್ ಎಂಡ್ ಆಗ್ತಿದೆ. ಎಲ್ಲಿ ನೀವು ಮಾತಾಡ್ತಿದ್ದೀರೋ ಮತ್ತೆ ಅಲ್ಲೇನೋ ನೀವು ಮಾತಾಡಿ ಮಿಸ್ಟೇಕ್ಸ್ನ ಮಾಡ್ಕೋತಿದ್ದೀರಾ. ಆ ಪರ್ಸನ್ ಆ ಮಿಸ್ಟೇಕ್ಸ್ನ ಮಾಡ್ಕೋತಿರ್ಬಹುದು. ಅವ್ರು ಮಾತಾಡೋ ಶೈಲಿಗಳು ನಿಮಗೆ ಹೆಚ್ಚು ಯಾಕೋ ಇತ್ತೀಚಿನ ದಿನಗಳಲ್ಲಿ ಇಷ್ಟ ಆಗದೆ ಇರಬಹುದು. ಅವ್ರು ಮಾತಾಡ್ತಿರೋ ಮಾತು ನಿಮಗೆ ಯಾಕೋ ಒಂದು ರೀತಿ ಟಾಂಟ್ ಆಗ್ತಿದೆ. ನೀವು ಹೆಚ್ಚು ಅರ್ಥ ಮಾಡ್ಕೋತಿದ್ದೀರಾ. ನೀವು ಹೆಚ್ಚು ಅರ್ಥ ಮಾಡ್ಕೋತಿದ್ದೀರಾ, ಬಟ್ ಆ ಪಾರ್ಟ್ನರ್ ಅರ್ಥ ಮಾಡ್ಕೋತಿಲ್ಲ, ನನ್ನ ಪರ್ಸನ್ ಅರ್ಥ ಮಾಡ್ಕೋತಿಲ್ಲ ಅನ್ನೋ ಒಂದು ಬೇಸರ ನಿಮಗೆ ಹೆಚ್ಚಾಗಿ ಕಾಣ್ತಿರಬಹುದು. ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಆ ಪರ್ಸನ್ ನಿಮ್ಮ ಲೈಫಿಗೆ ಬಂದರೆ ನೀವು ಹೆಚ್ಚು ಸಂತೋಷವಾಗಿರ್ತೀರಾ ಅಂತ.
ಖಂಡಿತ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಆ ಒಂದು ಸತ್ಯ ಕೂಡ ನಿಮಗೆ ಹೆಚ್ಚು ಹೊರಗಡೆ ಗೊತ್ತಾಗ್ತಿದೆ. ಅವರು ನಿಮ್ಮ ಒಂದು ಶ್ರೀಮಂತಿಗೆನ ನೋಡಿ, ನಿಮ್ಮ ಒಂದು ಹಣಕಾಸಿನ ಅಭಿವೃದ್ಧಿನ ನೋಡಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಒಂದು ಪ್ರೀತಿ, ನಿಮಗೆ ಒಂದು ರೆಸ್ಪೆಕ್ಟ್ ಆ ವ್ಯಕ್ತಿಯಿಂದ ನಿಮಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಭಾವನೆ ನಿಮಗಿದೆ. ಆ ಒಂದು ಸತ್ಯ ಬಗ್ಗೆ ಹೆಚ್ಚು ನಿಮಗೆ ತಿಳಿತಿದೆ. ಸಮ್ ನೆಗೆಟಿವಿಟೀಸ್ ಕೂಡ ಆಗಿದೆ. ಆ ವ್ಯಕ್ತಿಗೋಸ್ಕರ ನೀವು ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ತುಂಬಾನೇ ಪ್ರಾಜೆಕ್ಟ್ಸ್ನ ನೀವು ಕೈ ಬಿಟ್ಟಿದ್ದೀರಾ, ತುಂಬಾ ಕೆಲಸಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಿಲ್ಲ. ಸಮ್ ನೆಗೆಟಿವಿಟೀಸೇ ಹೆಚ್ಚಾಗಿ ನಿಮಗೆ ಆಗ್ತಿದೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ್ಮೇಲಿಂದ ಆ ವ್ಯಕ್ತಿನೇ ಗೊತ್ತಿಲ್ಲದೆ ನೆಗೆಟಿವಿಟೀಸ್ ಕೂಡ ಮಾಡಿರಬಹುದು. ಎಸ್, ನಿಮ್ಮನ್ನ ಒಂದು ಹೋಲ್ಡ್ ಮಾಡಿರ್ಬೇಕು, ಅವ್ರು ಹೇಳೋ ರೀತಿ ಕೇಳಬೇಕು ಅನ್ನೋ ಒಂದು ಇಂಟೆನ್ಷನ್ ಎಲ್ಲೋ ವ್ಯಕ್ತಿಗೆ ಹೆಚ್ಚಾಗಿ ಇದೆ. ಎಸ್, ಕೆಲವರಿಗೆ ಮತ್ತೆ ನಿಮ್ಮ ಪ್ರೀತಿ ವಾಪಸ್ ಬರುತ್ತೆ, ಬಟ್ ಅದ್ರ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡಬೇಕಿದೆ. ಮತ್ತೆ ಎಲ್ಲಿ ಹಿಂದೆ ಆಗಿರೋ ಘಟನೆಗಳು ಹಾಗೂ ಆ ಘಟನೆಗಳಿಂದ ನಿಮ್ಮ ಒಂದು ಅಮೂಲ್ಯವಾದ ಟೈಮ್ಸ್, ನಿಮ್ಮ ಒಂದು ಬ್ಯೂಟಿಫುಲ್ ಟೈಮ್ಸ್ನ ನೀವು ಎಲ್ಲೋ ಒಂದು ರೀತಿ ವೇಸ್ಟ್ ಆಗ್ತಿದೆ ಆ ವ್ಯಕ್ತಿಗೋಸ್ಕರ ಟೈಮ್ ಕೊಟ್ಟು ಅಂತ ನಿಮ್ಗೆ ಅನ್ನಿಸ್ಬಹುದು. ಹೊಸ ಬಿಗಿನಿಂಗ್ನ ತೋರಿಸ್ತಿದೆ ಕೆಲವರಿಗೆ. ಕರ್ಕಾಟಕ, ವೃಶ್ಚಿಕ, ಮಕರ, ಮೇಷ, ಕನ್ಯಾ ರಾಶಿ ಹಾಗೂ ಕುಂಭ ರಾಶಿ ಎನರ್ಜೀಸ್ ಇಲ್ಲಿ ಹೆಚ್ಚಾಗಿದೆ. ಜೊತೆಗೆ ಆ ಪರ್ಸನ್ಗೋಸ್ಕರ ನೀವೇನು ವೇಟ್ ಮಾಡ್ತಿದ್ದೀರಾ? ಎಸ್, ಆ ಪರ್ಸನ್ ಒಂದು ಕಾರಣಾಂತರದಿಂದ ನಿಮ್ಮಿಂದ ದೂರ ಇರಬಹುದು, ಅವರ ಫ್ಯಾಮಿಲಿ ಇಶ್ಯೂಸಿಂದ. ಮತ್ತೆ ವಾಪಸ್ ಅವರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಮತ್ತೆ ಅವ್ರು ನಿಮ್ಮನ್ನ ತುಂಬ ಪ್ರೊಟೆಕ್ಷನ್ ಹಾಗೂ ಅವರ ಒಂದು ಪ್ರೀತಿ ಹಾಗೂ ಅವರ ಕಮಿಟ್ಮೆಂಟ್ನ ನಿಮಗೆ ಹೇಳಲಿಕ್ಕೆ, ತಿಳಿಸ್ಲಿಕ್ಕೆ ವಾಪಸ್ ಬರ್ತಿದ್ದಾರೆ. ಆ್ಯಂಡ್ ಕೆಲವರಿಗೆ ಆ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಟ್ಟರು ತುಂಬಾ ಸಫರ್ನ ಮುಂದೆ ಫ್ಯೂಚರಲ್ಲಿ ನೋಡಬೇಕಾಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಇಷ್ಟು ದಿವಸಗಳ ನಂತರ ನೀವು ನಿಮ್ಮ ಒಂದು ಒಳ್ಳೆ ಟೈಮ್ನ ಅವ್ರಿಗೋಸ್ಕರ ಸ್ಪೆಂಡ್ ಮಾಡಿಬಿಟ್ಟಿದ್ದೀರಾ. ಹೊಸ ಪರ್ಸನ್ ಬರ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಕೆಲವರಿಗಿದೆ ಇಲ್ಲಿ. ಎಸ್, ಖಂಡಿತ ಹೊಸ ಪರ್ಸನ್ ಕೂಡ ಬರ್ತಾರೆ, ಸ್ವಲ್ಪ ವೆಯ್ಟ್ ಮಾಡಬೇಕಿದೆ. ಎಸ್, ಬೆಳ್ಳಗಿರೋದನ್ನೆಲ್ಲವೂ ಹಾಲಾಗಿ ನೀವು ನೋಡ್ತಿದ್ದೀರಾ, ಎಲ್ಲವೂ ಶುದ್ಧವಾಗಿದೆ ಅಂತ ನೀವು ಗಮನ ಕೊಡ್ತಿದ್ದೀರಾ ನಿಮ್ಮ ಪ್ರೀತಿಯ ಜೀವನದಲ್ಲಿ. ಆ ವ್ಯಕ್ತಿಯ ಇನ್ನೊಂದು ಫೇಸ್ನ ನೀವು ಇವಾಗ ನೋಡ್ತಿದ್ದೀರಾ, ಆ ಒಂದು ಚೇಂಜಸ್ನ ನೀವು ಈಗ ನೋಡ್ತಿದ್ದೀರಾ. ತುಂಬ ಹೆಜ್ಜೆ ಇಟ್ಟಿದ್ದೀರಾ, ತುಂಬ ಡ್ರೀಮ್ಸ್ನ ಕಾಣಿದ್ದೀರಾ, ತುಂಬ ಮಾತುಗಳನ್ನು ಮಾತಾಡಿದ್ದೀರಾ, ನಿಮ್ಮ ಭಾವನೆಗಳನ್ನು ಆ ವ್ಯಕ್ತಿ ಹತ್ರ ಶೇರ್ ಮಾಡಿದ್ದೀರಾ. ಆ ವ್ಯಕ್ತಿಯು ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಫೀಲಿಂಗ್ಸ್ ಆ್ಯಂಡ್ ರೆಸ್ಪೆಕ್ಟ್ ಇದೆ. ಅವರ ಲೈಫಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅನ್ನೋ ಒಂದು ಡ್ರೀಮ್ನ ಕಾಣಿದ್ದಾರೆ. ಬಟ್ ಎಲ್ಲೋ ಒಂದು ರೀತಿ ಯಾರೋ ಥರ್ಡ್ ಪಾರ್ಟೀಸ್ ಸ್ವಲ್ಪ ಅಲ್ಲಿ ನೆಗೆಟಿವಿಟೀಸ್ನ ಮಾಡ್ತಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಕೂಡ ನಿಮಗೆ ಗೊತ್ತಿದೆ, ಬಟ್ ನೀವೇನು ಮಾಡಲಿಕ್ಕೂ ಕೂಡ ಆಗ್ತಿಲ್ಲ ಅನ್ನೋ ಒಂದು ಆತಂಕ ಹಾಗೂ ಒಂದು ರೀತಿ ಕೋಪ ಕೂಡ ಇದೆ ಆ ವ್ಯಕ್ತಿ ಥರ್ಡ್ ಪಾರ್ಟೀಸ್ ಬಗ್ಗೆ. ನನ್ನ ಪರ್ಸನ್ ವಾಪಸ್ ಬರಲಿ ಅನ್ನೋ ನಿಮ್ಮ ಪ್ರೇಯರ್ಗೆ, ಆ ಪ್ರೇಯರ್ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಹಸ್ಬೆಂಡ್ ವಾಪಸ್ ಬರಲಿ, ನಿಮ್ಮ ಪ್ರೀತಿ ವಾಪಸ್ ಸಿಗಲಿ ಅಂತ, ಅದು ಬರಬಾರ್ದು ಅನ್ನಲಿಕ್ಕೆ ತಡಿಲಿಕ್ಕೆ ತುಂಬ ಜನ ಇಲ್ಲಿ ವೇಟ್ ಮಾಡ್ತಿದ್ದಾರೆ. ಆ ಒಂದು ಸ್ಟಾಪ್ ಮಾಡಿದ್ದಾರೆ ಆ ಎನರ್ಜೀಸ್. ನಿಮ್ಮ ದಾಂಪತ್ಯ ಜೀವನ ಹಾಗೂ ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಿರಬಾರ್ದು. ಆ ಪರ್ಸನ್ ನಿಮ್ಮ ಲೈಫಿಗೆ ಸಿಕ್ಕಿದ್ರೆ ನೀವಿನ್ನೂ ಹೆಚ್ಚು ಗ್ರೋತನ್ನು ನೋಡ್ತೀರಾ. ನಿಮ್ಮ ಲೈಫಲ್ಲಿ ಸಕ್ಸಸ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ. ನೀವಿಬ್ರು ಕ್ಯೂಟ್ ಕಪಲ್ಸ್ ಅಂತ ಆ ಪರ್ಸನ್, ಥರ್ಡ್ ಪಾರ್ಟಿ ಪರ್ಸನ್ಗೆ ಸ್ವಲ್ಪ ಜೆಲಸಿ ಇದೆ. ಎಲ್ಲಿ ಚೆನ್ನಾಗಿರುತ್ತೆ ಪೇರ್, ಎಲ್ಲಿ ಅವರ ಒಂದು ಜೀವನ ಚೆನ್ನಾಗಿರುತ್ತೆ, ಅಲ್ಲಿ ಯಾರಾದರೂ ಉಳಿಯಿಂಡೋರು ಇರ್ತಾರಲ್ಲ, ಆ ರೀತಿ ಈ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ದಾರೆ. ಇವರಿಂದ ಸ್ವಲ್ಪ ನೀವು ದೂರ ಇರಬೇಕಿದೆ. ನಿಮ್ಮ ಕೆಲಸದ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಆಗಿರಬಹುದು, ಹಾಗೂ ನಿಮ್ಮ ಏನು ನೀವು ಆನ್ಲೈನಲ್ಲಿ ಆ ವ್ಯಕ್ತಿನ ಭೇಟಿಯಾಗಿದ್ದೀರಾ, ಈ ಒಂದು ಮೆಸೇಜ್ನ ನೀವು ಯಾರ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ, ಆ ವ್ಯಕ್ತಿಗಳು ಇದಕ್ಕೆ ಸ್ವಲ್ಪ ಅಡೆತಡೆಗಳನ್ನ ಮಾಡಿರಬಹುದು. ಪೈಲ್ ನಂಬರ್ 1. ಎಸ್, ಯಾವುದು ರೆಸನೇಟ್ ಆಗುತ್ತೆ
ಅದನ್ನು ಮಾತ್ರ ತಗೊಳ್ಳಿ. ಆ್ಯಂಡ್ ಹೊಸ ಬಿಗಿನಿಂಗ್ ಕೂಡ ತೋರಿಸ್ತಿದೆ. ಸೊ ಲವ್ ಕಾರ್ಡ್ ಬಂದಿದೆ, ಪ್ರೊಟೆಕ್ಷನ್ ಇದೆ, ಜೊತೆಗೆ ಇದಕ್ಕೆಲ್ಲದಕ್ಕೂ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ. ಕೆಲವರಿಗೆ ನಿಮ್ಮ ಫ್ರೆಂಡ್ಸೇ ನಿಮಗೆ ಎನಿಮಿ ಥರ ಕಾಣಿಸ್ತಿರಬಹುದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಹಾಗೂ ನಿಮ್ಮ ಪರ್ಸನ್ನಿಂದ ನಿಮಗೆ ಸಾಕಷ್ಟು ಗಿಫ್ಟ್ ಕೂಡ ಸಿಗ್ತಿದೆ. ನಿಮ್ಮ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಹೆಚ್ಚು ಅವರ ಒಂದು ಡ್ರೀಮ್ ಕಾಣ್ತಿದ್ದಾರೆ. ಸಾಕಷ್ಟು ಗಿಫ್ಟ್ ನಿಮಗೆ ಸಿಗ್ತಿದೆ, ಸಾಕಷ್ಟು ಲೆಟರ್ಸ್ ನಿಮಗೆ ಸಿಗ್ತಿದೆ, ಸಾಕಷ್ಟು ಹೆಲ್ಪಿಂಗ್ ನಿಮಗೆ ಸಿಗ್ತಿದೆ. ಅವರು ನಿಮ್ಮ ಲೈಫಿಗೆ ಬಂದ ಮೇಲಿಂದ ಸಾಕಷ್ಟು ನಿಮ್ಮ ಒಂದು ಅಲೋನ್ನೆಸ್ ಎಲ್ಲೋ ದೂರ ಆಗಿ ಆ್ಯಂಡ್ ಆ ವ್ಯಕ್ತಿ ಜೊತೆ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ. ನನ್ನ ಲೈಫ್ ಪಾರ್ಟ್ನರ್ ವಾಂಟ್ಸ್ ಟು ಬಿ ಲೈಕ್ ದಿಸ್ ಅಂತ ನಿಮ್ಮ ಒಂದು ಮನಸ್ಥಿತಿ. ಆ್ಯಂಡ್ ಎಲ್ಲೂ ನಿಮ್ಮನ್ನು ಅಲೋನ್ ಆಗಿ ಬಿಟ್ಟಿಲ್ಲ ಆ ವ್ಯಕ್ತಿ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನಿಮ್ಮ ಒಂದು ಪರ್ಸನ್ ಬಗ್ಗೆ ನೀವು ಮಾತಾಡಲಿಕ್ಕೆ. ಕೆಲವರಿಗೆ ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಬೇಸರ ಕೂಡ ಆಗಿದೆ. ಆ ವ್ಯಕ್ತಿ ನಿಮ್ಮ ಲೈಫಿಂದ ದೂರ ಹೋಗಿ ಥರ್ಡ್ ಪಾರ್ಟೀಸ್ ಜೊತೆ ಅವರ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ಹ್ಯಾಪಿಯಿಂದ ಇದ್ದಾರೆ ಅವರ ಲೈಫಲ್ಲಿ. ಬಟ್ ನೀವು ಅವ್ರಿಗೋಸ್ಕರ ಕೊಡ್ತಿದ್ದೀರಾ, ನೀವು ಅವ್ರಿಗೋಸ್ಕರ ಪರಿತಪ್ಪಿಸ್ತಿದ್ದೀರಾ, ನೀವು ಅವ್ರಿಗೋಸ್ಕರ ಮೆಡಿಟೇಷನ್ ಮಾಡ್ತಿದ್ದೀರಾ, ಪ್ರೇಯರ್ ಮಾಡ್ತಿದ್ದೀರಾ. ಬಟ್ ಆ ಪರ್ಸನ್ ನಿಮ್ಮ ಲೈಫಿಗೆ ಯಾವುದೇ ಒಂದು ಫೋನ್ ಕಾಲ್ ಮೆಸೇಜ್ ಕೂಡ ಮಾಡಿಲ್ಲ. ಆ್ಯಂಡ್ ಕೆಲವರಿಗೆ ಇಲ್ಲಿ ಬ್ಲಾಕ್ ಮಾಡಿರೋ ಆ ಪರ್ಸನ್ ವಾಪಸ್ ಬರ್ತಿದ್ದಾರೆ. ಬಟ್ ಆ ವ್ಯಕ್ತಿ ಒಂದು ಇಂಟೆನ್ಷನ್ ಇಟ್ಕೊಂಡೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಅವರು ನಿಮ್ಮ ಲೈಫಲ್ಲಿ ಶಾಶ್ವತವಾಗಿರ್ಬೇಕಾಗಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಿದೆ. ಪಾಯಿಲ್ ನಂಬರ್ 1, ಆ ವ್ಯಕ್ತಿಗೋಸ್ಕರ ನಿಮ್ಮ ಒಂದು ಅಮೂಲ್ಯವಾದ ಟೈಮ್ನ ಕೊಟ್ಟಿದ್ದೀರಾ, ನಿಮ್ಮ ಒಂದು ಪ್ರೀತಿನ ಕೊಟ್ಟಿದ್ದೀರಾ. ಯಾವುದೇ ಕಲ್ಮಶ ಇಲ್ಲದಿರೋ ಪ್ರೀತಿ ನಿಮ್ಮದು. ಬಟ್ ಆ ವ್ಯಕ್ತಿಯಲ್ಲಿ ಬರೀ ಕಲ್ಮಶ ತುಂಬಿರುವಂತಹ ಮನಸ್ಸು. ಆ ವ್ಯಕ್ತಿ ಬಗ್ಗೆ ನೀವು ಎಷ್ಟೇ ವೇಟ್ ಮಾಡಿದ್ರು ಇಟ್ಸ್ ವಾಸ್ ಟೈಮ್ ವೇಸ್ಟ್ ಆಗ್ತಿದೆ. ಸೊ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಿ. ಹೊಸ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಇಲ್ಲಿ ಕೆಲವರಿಗೆ ತುಂಬ ಓಲ್ಡ್ ಈ ಒಂದು ನಿಮ್ಮ ಪ್ರೀತಿ ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ ಅನ್ನೋ ಒಂದು ಬೇಸರ ಹಾಗೂ ನೋವಿದ್ರೆ ಖಂಡಿತ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ ಒಂದು ಮಾತು ಕೂಡ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಬಗ್ಗೆ ಹೆಚ್ಚು ಮಾತಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಹಾಗೂ ಅವರ ಪೇರೆಂಟ್ಸ್ ಒಪ್ತಿದ್ದಾರೆ. ಸಾಕಷ್ಟು ಒಂದು ಚೇಂಜಸ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ಆ ಚೇಂಜಸ್ ಬರ್ತಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ಹಾಗೂ ಸದಾ ನಿಮ್ಮ ಮುಖದಲ್ಲಿ ನಗು, ಸದಾ ನಿಮ್ಮ ಮುಖದಲ್ಲಿ ಹೊಸ ಚೇಂಜಸ್ ಆ್ಯಂಡ್ ತುಂಬ ಯಾವಾಗಲೂ ಎನರ್ಜಿ ಆಗಿರ್ತೀರಾ ಅನ್ನೋ ಒಂದು ನಿಮ್ಮ ಮುಖದಲ್ಲಿ ಸದಾ ಎನರ್ಜೀಸ್ ನಿಮ್ಮ ಪಾರ್ಟ್ನರ್ಗೆ ತುಂಬಾ ಖುಷಿ ಕೊಟ್ಟಿದೆ. ಆ್ಯಂಡ್ ಕೆಲವೊಂದು ನಿರ್ಧಾರನ ತಗೊಳ್ಬೇಕಿದ್ರೆ ಸಡನ್ನಾಗಿ ಡಿಸಿಷನ್ಸ್ನ ತಗೊಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್. ಅದರಿಂದ ಸ್ವಲ್ಪ ಎಲ್ಲೋ ಕೆಲವು ವ್ಯಕ್ತಿಗಳ ಕೆಟ್ಟ ದೃಷ್ಟಿ ಬಿದ್ದಿರಬಹುದು. ಹೊಸ ಒಂದು ಬಿಸ್ನೆಸ್ಸಿಗೆ ನಿಮ್ಮ ಪಾರ್ಟ್ನರ್ ಕೈ ಹಾಕಿರಬಹುದು, ಅಥವಾ ಹೊಸದೇನು ಪ್ರಾರಂಭಿಸಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಮ ಪಾರ್ಟ್ನರ್ದಿರಬಹುದು. ಕೆಲವು ದೃಷ್ಟಿಗಳು ನಿಮ್ಮ ಪಾರ್ಟ್ನರಿಗೂ ಹಾಗೂ ನಿಮಗೂ ಇದೆ. ಎಸ್, ಟೇಕ್ ಆ್ಯಕ್ಷನ್ ಇದೆ. ಯು ಆರ್ ರೆಡಿ ಫಾರ್ ಎವ್ರಿಥಿಂಗ್. ಏನು ನೀವು ನಿಭಾಯಿಸಬೇಕು, ಏನನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಎಲ್ಲದರಲ್ಲೂ ಸಕ್ಸಸ್, ಜಯ. ಪಾಯಿಂಟ್ ನಂಬರ್ 1, ಡೋಂಟ್ ಸ್ಟಾಪ್. ಎಸ್, ಯಾವುದನ್ನು ಸ್ಟಾಪ್ ಮಾಡಬೇಡಿ. ಆ್ಯಂಡ್ ಯಾವುದನ್ನು ನೀವು ಮಾಡಬೇಕು ಮುಂದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ಮುಂದೆ ಏನು ಹೊಸ ಕೆಲಸಗಳನ್ನ ನೀವು ಕೈಗೆತ್ಕೋತಿದ್ದೀರಾ, ನಿಮ್ಮ ಒಂದು ವರ್ಕಿಗೋಸ್ಕರ ಆ ಒಂದು ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ಜೊತೆಗೆ ನಿಮ್ಮ ಪ್ರೀತಿಯಲ್ಲಿ ಹೆಚ್ಚು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಆ್ಯಂಡ್ ಹ್ಯಾಪಿನೆಸ್ ಇದೆ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ, ಪಾಯಲ್ ನಂಬರ್ 2, ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ರೀಡಿಂಗ್. ಎಸ್, ನಿಮ್ಮ ಪಾರ್ಟ್ನರಿಂದ ಏನೆಲ್ಲ ಮೆಸೇಜಸ್ ಸಿಗ್ತದೆ, ಸೊ ನೀವೇನೆಲ್ಲ ಇನ್ಫಾರ್ಮೇಶನ್ ತಿಳ್ಕೊತಿದ್ದೀರಾ, ಹಾಗೂ
ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ, ನೀವು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಿದ್ದೀರಾ ನೋಡೋಣ. ಮೊದಲೇದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ನಿಮಗೆ ನೋಡೋಣ. ಫೈಲ್ ನಂಬರ್ 2. ಇಲ್ಲಿ ಕೆಲವರು 6 months ಇಂದ ನಿಮ್ಮ ಪಾರ್ಟ್ನರ್ಗೋಸ್ಕರ ವೇಟ್ ಮಾಡ್ತಿರಬಹುದು. ಮತ್ತೆ ಅವರು ನನ್ನ ಲೈಫಿಗೆ ವಾಪಸ್ ಬರ್ತಾರಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಏನ್ ಯೋಚಿಸ್ತಿದ್ದಾರೆ ಅಂತ ನೀವೊಂದು ಸೆಕೆಂಡ್ ಫೈಲ್ನ ಚಾಯ್ಸ್ ಮಾಡಿರಬಹುದು. ಅಂಡ್ ನಿಮ್ಮ ಪ್ರೀತಿಯಲ್ಲಿ ಹೆಚ್ಚು ಸಕ್ಸಸ್ ಬರ್ತಿದೆ. ಹಾಗೂ ನೆಕ್ಸ್ಟ್ ನಿಮ್ಮ ಪ್ರೀತಿಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಫಿಕ್ಸ್ ಆಗ್ತಿದೆ, ಎಂಗೇಜ್ಮೆಂಟ್ ಆಗ್ತಿದೆ. ನಿಮ್ಮ ಕುಟುಂಬನ ಒಪ್ಪಿಸಿ ಮದುವೆ ಆಗ್ತಿದ್ದೀರಾ. ತುಂಬಾನೇ ಸಂತೋಷ ನಿಮ್ಮ ಪ್ರೀತಿಯಲ್ಲಿ ಸಿಗ್ತಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಹೆಚ್ಚು ಕೇರಿಂಗ್ನ ತಗೋತಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಇನ್ನೂ ಹೆಚ್ಚು ನಿಮಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಈ ಒಂದು ನಿಮ್ಮ ಪಾರ್ಟ್ನರ್ನ ಚಾಯ್ಸ್ ಮಾಡಿರೋದು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ತುಂಬಾನೇ ಹ್ಯಾಪಿನೆಸ್ನ ನೀವು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನೋಡ್ತಿದ್ದೀರಾ. ಫೈಲ್ ನಂಬರ್ 2. ಲೆಟ್ಸ್ ಸಿ ದ ಲೆಟರ್, ಏನು ಮೆಸೇಜ್ ಸಿಗುತ್ತೆ ನಿಮಗೆ ಅಂತ. ಎಸ್, ಐ ಲವ್ ಯು. ದೇ ಲವ್ಸ್ ಯು ಸೋ ಮಚ್. ಆ್ಯಂಡ್ ತುಂಬಾನೇ ನಿಮಗೆ ಆ ವ್ಯಕ್ತಿ ಮೇಲೆ ಪ್ರೀತಿ ಇದೆ. ಆ ವ್ಯಕ್ತಿಗೂ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಐ ಕ್ಯಾನ್ ಅರ್ನ್ ಯೋರ್ ಟ್ರಸ್ಟ್. ಅವರಿಗೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆನ ಹೇಗೆ ಉಳಿಸ್ಕೊಳ್ಳಿ ಅನ್ನೋ ಒಂದು ಕ್ವಶನ್ ಇದೆ. ಏನೋ ಒಂದು ಈ ಹಿಂದೆ ನಿಮ್ಮ ನಂಬಿಕೆಗೆ ಅವರು ಏನೋ ಒಂದು ಚೀಟ್ ಮಾಡಿರಬಹುದು, ಅಥವಾ ಏನೋ ಸತ್ಯನ ಮುಚ್ಚಿಟ್ಟಿರಬಹುದು. ಏನೋ ಒಂದು ಈ ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ನಿಮ್ಮ ನಂಬಿಕೆನ ಹೇಗೆ ನಾನು ಉಳಿಸ್ಕೊಳ್ಳಿ ಅನ್ನೋ ಒಂದು ಪ್ರಶ್ನೆ ಅವ್ರದ್ದಾಗ್ತಿದೆ. ಎಸ್, ಐ ಆಮ್ ಅಫ್ರೇಡ್ ಟು ಓಪನ್ ಅಪ್ ಟು ಯು. ತುಂಬ ಭಯ ಪಡ್ತಿದ್ದಾರೆ. ಓಪನ್ ಅಪ್ ಆಗಲಿಕ್ಕೆ ಸ್ವಲ್ಪ ಭಯ ಪಡ್ತಿದ್ದಾರೆ. ಈ ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ಏನು ನಿಮ್ಗೆ ಚೀಟ್ ಮಾಡಿದ್ದಾರೆ, ಅವ್ರನ್ನ ಸತ್ಯನ ಮುಚ್ಚಿಟ್ಟು ಅದ್ರ ಬಗ್ಗೆ ಅವರು ಹೆಚ್ಚು ಮಾತಾಡಲಿಕ್ಕೆ ಸ್ವಲ್ಪ ಭಯ ಪಡ್ತಿದ್ದಾರೆ, ನರ್ವಸ್ ಆಗ್ತಿದ್ದಾರೆ. ಆ್ಯಂಡ್ ಇನ್ ದ ಪಾಸ್ಟ್ ಏನು ಅವ್ರ ಮಿಸ್ಟೇಕ್ಸ್ ಆಗಿತ್ತು ಅಥವಾ ಅವರಿಂದ ಏನು ಮಿಸ್ಟೇಕ್ಸ್ ಆಗಿತ್ತು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದೆ, ಸ್ವಲ್ಪ ಭಯ ಕೂಡ ಪಡ್ತಿದ್ದಾರೆ. ಐ ಲವ್ ಯು ಆ್ಯಂಡ್ ದೆಮ್. ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ಥರ್ಡ್ ಪಾರ್ಟೀಸ್ನು ಇಷ್ಟಪಡ್ತಿದ್ದಾರೆ. ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟೀಸ್ ನಿಮ್ಮ ಲೈಫಿಂದ ಹೋಗಿಲ್ಲ. ಆ ಪರ್ಸನ್ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಲೈಫಿಗೆ ಅವ್ರು ಎಂಟ್ರಿ ಆಗಿದ್ದಾರೆ. ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ಆ ಥರ್ಡ್ ಪಾರ್ಟೀಸ್ನು ಇಷ್ಟಪಡ್ತಿದ್ದಾರೆ. ಆ ಒಂದು ಬೇಜಾರು ನಿಮಗೆ ತುಂಬ ಹೆಚ್ಚಾಗ್ತಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಆಗಿರ್ಬೋದು. ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಇದೆ. ಎಸ್, ಐ ಹ್ಯಾವ್ ಕಮಿಟ್ಮೆಂಟ್ ಇಶ್ಯೂಸ್. ಏನೋ ಒಂದು ಯಾರಿಗೆ ಕಮಿಟ್ಮೆಂಟ್ನ ಕೊಟ್ಟಿದ್ದಾರೆ ಅಥವಾ ನಿಮಗೇನು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಅದೇನೋ ಒಂದು ರೀತಿ ಅವ್ರಿಗೆ ಏನೋ ಒಂದು ರೀತಿ ಮನಸ್ಸಲ್ಲಿರೋ ಒಂದು ಮಾತನ್ನ ಹೇಳ್ಕೊಳಕ್ಕಾಗದೇ ಇರಬಹುದು. ಹಾಗೂ ಅವ್ರಿಗೇನೋ ಪ್ರಾಬ್ಲಮ್ಸ್ ಆಗಿದೆ, ಅದನ್ನ ಶೇರ್ ಮಾಡ್ಲಿಕ್ಕಾಗದೇ ಇರಬಹುದು. ಹಾಗೂ ಅವರ ಫ್ಯಾಮಿಲಿಲಿ ಏನು ಪ್ರಾಬ್ಲಮ್ಸ್ ಆಗಿದೆ ಅದನ್ನ ಶೇರ್ ಮಾಡ್ಲಿಕ್ಕೆ ಆಗದೇ ಇರಬಹುದು. ಕೆಲವು ಸತ್ಯಗಳನ್ನ ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳಲಿಕ್ಕೆ ಯಾಕೋ ಭಯ ಪಡ್ತಿದ್ದಾರೆ. ಎಸ್, ಅದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ, ಬೇಸರ ಆಗಿದೆ. ಯಾರಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಖಂಡಿತ ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಜೊತೆಗೆ ಹೊಸ ಬಿಗಿನಿಂಗ್ ಕೂಡ ಶುರುವಾಗ್ತಿದೆ. ಯಾರಿಲ್ಲಿ ಕಾಲ್ ಮೆಸೇಜ್ನ ನಿಮ್ಮ ಪರ್ಸನ್ ಕಾಲ್ ಮೆಸೇಜ್ನ ಏನು ಬ್ಲಾಕ್ ಮಾಡಿದ್ದೀರಾ, ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದೀರಾ, ಮತ್ತೆ ಓಪನ್ ಕೂಡ ಮಾಡ್ತಿದ್ದೀರಾ. ಹಾಗೂ ಆ ಪರ್ಸನ್ ಇಂದ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಕೂಡ ಸಿಗ್ತಿದೆ. ಸಾಕಷ್ಟು ನಿಮ್ಮ ಜೊತೆ ಮಾತಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಅವರ ಲೈಫಲ್ಲಿ ಸಾಕಷ್ಟು ನೆಗೆಟಿವಿಟೀಸ್ ಕೂಡ ಆಗಿದೆ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಹಾಗೂ ನಿಮ್ಮ ಲೈಫಲ್ಲಿ ಆಗಿರಬಹುದು. ಆ ಒಂದು ನೆಗೆಟಿವಿಟೀಸ್ ಇಂದ ಈಚೆ ಬರಲಿಕ್ಕೆ ಒದ್ದಾಡ್ತಿದ್ದಾರೆ. ಫೈಲ್ ನಂಬರ್ 2. ಸಾಕಷ್ಟು ಆ ವ್ಯಕ್ತಿಗೆ ಒಂದು ರೀತಿ ತುಂಬಾ ಅಬ್ಸ್ಟಿಕಲ್ಸ್ನ ನೋಡಿ ಆ ವ್ಯಕ್ತಿಗಳು ಹೆಚ್ಚು ಅವರ ಲೈಫಲ್ಲಿ ಸಕ್ಸಸ್ನ ನೋಡಿರೋದು. ಸೊ ನೀವು ಬಂದ ಮೇಲಿಂದ ಹೆಚ್ಚು ಸಕ್ಸಸ್ನ ನೋಡಿದ್ದಾರೆ. ಹೆಚ್ಚು ನೀವು ತೋರಿಸೋ ಕೇರಿಂಗ್ ಆ ವ್ಯಕ್ತಿಗೆ ತುಂಬಾನೇ ನಿಮ್ಮ ಮೇಲೆ ಹೆಚ್ಚು ಗೌರವ ಪ್ರೀತಿ ಇದೆ. ಒಂದು ರೀತಿ ನಿಮ್ಮನ್ನು ಅವರು ಮಗು ಥರ ಟ್ರೀಟ್ ಮಾಡ್ತಾರೆ.
ಜೊತೆಗೆ ಹೆಚ್ಚು ಜಾಲಿ ಪರ್ಸನ್, ಹ್ಯಾಪಿ ಪರ್ಸನ್ ಅಂಡ್ ಅವರು ಸಿಂಗಲ್ ಕೂಡ ಆಗಿರಬಹುದು. ಜೊತೆಗೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ಸಾಕಷ್ಟು ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಕೂಡ ಆಗಿದೆ. ಎಲ್ಲೋ ಒಂದು ರೀತಿ ಒಂದು ಮಾತಿನಿಂದ ನಿಮ್ಮ ಮತ್ತು ಅವರ ಮಧ್ಯೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗಿದೆ. ಆ ಡಿಸ್ಟ್ರಾಕ್ಷನ್ಸ್ ಇಂದ ನೀವು ಈಚೆ ಬರಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ನೀವೇ ಮಾತಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಬಟ್ ಆ ಪರ್ಸನ್ ಯಾಕೋ ನಿಮಗೆ ಟೈಮ್ ಕೊಡದೇ ಇರಬಹುದು ಅಥವಾ ಫೋನ್ ಪಿಕ್ ಮಾಡದೇ ಇರಬಹುದು. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಮಾತಾಡ್ಲಿಕ್ಕೆ, ನಿಮ್ಮ ಜೊತೆ ಮಾತಾಡ್ಲಿಕ್ಕೆ, ನಿಮ್ಮ ಧ್ವನಿನ ಕೇಳಲಿಕ್ಕೆ ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸಾಕಷ್ಟು ಆಪರ್ಚುನಿಟೀಸ್ ಸಿಗ್ತಿದೆ ಆ ವ್ಯಕ್ತಿಗೆ. ಆ ಆಪರ್ಚುನಿಟೀಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಲ್ಲಿ ಏನೋ ಒಂದು ನೋವಿದೆ, ಅದನ್ನ ಯಾರೊಟ್ಟಿಗೂ ಶೇರ್ ಮಾಡೋಕ್ಕಾಗ್ತಿಲ್ಲ. ಅಂಡ್ ಅವರ ಬಿಸ್ನೆಸ್ ಅಲ್ಲೂ ಕೂಡ ಅಭಿವೃದ್ಧಿ ಇದೆ. ಬಟ್ ಅವರ ಫ್ಯಾಮಿಲೀಸ್ ಇಂದ ಏನೋ ಒತ್ತಡ ಇರಬಹುದು. ಆ ಒತ್ತಡ ಅವ್ರಿಗೆ ಒಂದು ರೀತಿ ತುಂಬಾ ಚಿಂತೆ ಹೆಚ್ಚು ಆಗ್ತಿರಬಹುದು ಆ ವ್ಯಕ್ತಿಗೆ, ಅಥವಾ ನಿಮ್ಮ ಲೈಫಲ್ಲಿ ಹೆಚ್ಚು ಚಿಂತೆ ಮಾಡ್ತಿರಬಹುದು. ಅವರು ನಿಮ್ಮಿಂದ ತುಂಬಾ ಔಟ್ ಆಫ್ ಕಂಟ್ರಿಯಲ್ಲಿ ಇರಬಹುದು. ಆ ವ್ಯಕ್ತಿಗೋಸ್ಕರ ನೀವು ಮತ್ತೆ ವಾಪಸ್ ವೆಯ್ಟ್ ಮಾಡ್ತಿದ್ದೀರಾ, ಯಾವಾಗ ಬರ್ತಾರೆ ನಿಮ್ಮ ಲೈಫಿಗೆ ಅಂತ. ಖಂಡಿತ ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ತಗೊಂಡು ಬರ್ತಿದ್ದಾರೆ. ಅವರ ಸುತ್ತ ಹಾಗೂ ನಿಮ್ಮ ಸುತ್ತ ಹೆಚ್ಚು ಶತ್ರುಗಳಿದ್ದಾರೆ. ಆ ಶತ್ರುಗಳೆಲ್ಲವೂ ದೂರ ಹೋಗಿ ನಿಮ್ಮ ಲೈಫಲ್ಲಿ ಹೆಚ್ಚು ಸಂತೋಷ, ಸಡಗರ, ಹ್ಯಾಪಿನೆಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಒಂದು ನೆಗೆಟಿವಿಟೀಸ್ ಇದ್ರೂ ಅದನ್ನ ಕ್ಲೆನ್ಸ್ ಮಾಡ್ತಿದ್ದೀರಾ. ಜೊತೆಗೆ ಅಸ್ಟ್ರಾಲಜಿಸ್ನ ಕೂಡ ಭೇಟಿ ಆಗ್ತಿದ್ದೀರಾ ಹಾಗೂ ನಿಮ್ಮ ಪರ್ಸನ್ ಒಂದು ಜಾತಕನ ಪರಿಶೀಲನೆ ಮಾಡಿಸ್ತಿರಬಹುದು ಹಾಗೂ ಎಂಗೇಜ್ಮೆಂಟ್ಗೆ ಹೆಚ್ಚು ಪ್ರಿಪರೇಷನ್ಸ್ನ ಮಾಡ್ಕೋತಿರಬಹುದು. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಏಜ್ ಡಿಫ್ರೆನ್ಸ್ ಇಂದ ನಿಮ್ಮ ಕುಟುಂಬ ಒಪ್ಪಿಲ್ಲ ಅಂತ ನಿಮ್ಮ ಒಂದು ಮನಸ್ಸಲ್ಲಿ ಕ್ವಶನ್ಸ್ ಇದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಆ ಒಂದು ಏನ್ ಕಮಿಟ್ಮೆಂಟ್ಗೆ ವೇಟ್ ಮಾಡ್ತಿದ್ದೀರಾ ಆ ಒಂದು ಕಮಿಟ್ಮೆಂಟ್ ನಿಮಗೆ ಸಿಗ್ತಿದೆ, ಹ್ಯಾಪಿನೆಸ್ ಸಿಗ್ತಿದೆ, ನಿಮ್ಮ ಪೇರೆಂಟ್ಸ್ ಒಪ್ತಿದ್ದಾರೆ. ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಯಶಸ್ಸನ್ನ ನೀವು ನೋಡ್ತಿದ್ದೀರಾ. ಬಟ್ ಯಾರೋ ಒಂದು ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಈಚೀಚೆಗೆ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಆಗ್ತಿರಬಹುದು ಪೈಲ್ ನಂಬರ್ 2ಗೆ. ಅದರಿಂದ ಯಾಕೋ ನಿಮ್ಮ ಮನಸ್ಸು ನೀವು ಮಾಡ್ತಿರೋ ಕೆಲಸದಲ್ಲೇ ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ, ಹೆಚ್ಚು ಗಮನ ಹರ್ಸಕ್ ಆಗ್ತಾ ಇಲ್ಲದೆ ಇರಬಹುದು. ಹೊಸ ಬಿಗಿನಿಂಗ್ ಇದೆ, ನಿಮ್ಮ ಪ್ರೀತಿಯಲ್ಲಿ ಹೊಸ ಬಿಗಿನಿಂಗ್ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ ಏನೋ ಶೇರ್ ಮಾಡಲಿಕ್ಕೆ ಬಯಸ್ತಿದ್ದಾರೆ, ಆ ಮೆಸೇಜ್ನ ಕೂಡ ಹೇಳ್ತಿದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಹೆಚ್ಚು ಖುಷಿ ಆಗ್ತಿದೆ. ಜೊತೆಗೆ ನೀವು ಎಷ್ಟು ಕೇರಿಂಗ್ ತಗೋತಿದ್ದೀರಾ ನಿಮ್ಮ ಪರ್ಸನ್ನ, ಹೆಚ್ಚು ನಿಮ್ಮ ಪರ್ಸನ್ನ ನೀವು ಹೆಚ್ಚು ನಂಬಿದ್ದೀರಾ. ಇವರೇ ನಿಮ್ಮ ಸೋಲ್ಮೇಟ್ ಅಂತ ನೀವು ಮನಸ್ಸಲ್ಲಿ ಫಿಕ್ಸ್ ಮಾಡಿದ್ದೀರಾ. ತುಂಬಾ ಖುಷಿ ಆಗ್ತಿದೆ, ಹ್ಯಾಪಿನೆಸ್ ಸಿಗ್ತಿದೆ. ಬಟ್ ಆ ಪರ್ಸನ್ಗೆ ನಿಮ್ಮ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕಿದೆ, ನಿಮ್ಮ ಕುಟುಂಬನ ಹೆಚ್ಚು ಸಂತೋಷವಾಗಿ ನೋಡ್ಕೋಬೇಕು ಅನ್ನೋ ಆ ಒಂದು ಇಂಟೆನ್ಷನ್ ನಿಮ್ಮ ಪಾರ್ಟ್ನರ್ಗೆ ಇದೆ. ಆ್ಯಂಡ್ ತುಂಬಾ ಆ ವ್ಯಕ್ತಿಗೆ ಲೈಫಲ್ಲಿ ಸಾಕಷ್ಟು ಸಕ್ಸಸ್ ಆ ವ್ಯಕ್ತಿ ಲೈಫಲ್ಲಿ ಸಿಗ್ತಿದೆ ನಿಮ್ಮ ಪರ್ಸನ್. ಇಲ್ಲಿ ಕೆಲವರಿಗೆ 7 months ಇಂದ ಹಾಗೂ 7 days ಇಂದ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಇರಬಹುದು. ಯಾಕೋ ನಿಮ್ಮ ಮನಸ್ಸು ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗ್ತಿಲ್ಲ, ವಾಪಸ್ ಬರ್ತಾರ ಅಂದ್ರೆ ಖಂಡಿತ ಆ ವ್ಯಕ್ತಿ ವಾಪಸ್ ಬರ್ತಿದ್ದಾರೆ. ಅಂಡ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದ್ರಿಂದ ಸಾಕಷ್ಟು ಹೊಸ ಬಿಗಿನಿಂಗ್ ಕೂಡ ಶುರುವಾಗುತ್ತೆ ಪೈಲ್ ನಂಬರ್ 2ಗೆ. ಏನೆಲ್ಲ ಅಬ್ಸ್ಟಿಕಲ್ಸ್ ಇತ್ತು ಆ ಅಬ್ಸ್ಟಿಕಲ್ಸ್ ಎಲ್ಲವೂ ದೂರ ಹೋಗಿ ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಮತ್ತೆ ಲವ್ ಕಾರ್ಡ್ ಬಂದಿದೆ ಅಂಡ್ ಸಾಕಷ್ಟು ಹೊಸ ಬಿಗಿನಿಂಗ್, ಸಾಕಷ್ಟು ಮಾತು, ನಿಮ್ಮ ಒಂದು ಕನ್ವರ್ಸೇಷನ್ ನಿಮ್ಮ ಪರ್ಸನ್ ಜೊತೆ ಹೆಚ್ಚು ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಹೆಚ್ಚು ಮಾತಾಡ್ತಿದ್ದೀರಾ. 22 ನಂಬರ್, 11 ನಂಬರ್, ಏಂಜಲ್ ನಂಬರ್ ನಿಮ್ಗೆ ಇಂಪಾರ್ಟೆಂಟ್ ಇರಬಹುದು, ಸರ್ಚ್ ಮಾಡಿ. ಅಂಡ್ ನಿಮ್ಮ ಪ್ರೀತಿಯಲ್ಲಿ ಈ ಹಿಂದೆ ಏನು ನೋವುಗಳಾಗಿತ್ತು, ಯಾವ ವ್ಯಕ್ತಿಗಳಿಂದ ನೋವುಗಳಾಗಿತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಾಗಿರಬಹುದು, ಅಲ್ಲಿ ಸಣ್ಣ ಪುಟ್ಟ ಒಂದು ನೆಗೆಟಿವಿಟೀಸ್ ಇತ್ತು, ಆ ನೆಗೆಟಿವಿಟೀಸ್ ಕೂಡ ದೂರ ಹೋಗಿದೆ. ಅಂಡ್ ಹೆಚ್ಚು ಪ್ರೊಟೆಕ್ಷನ್ಸ್ ಇದೆ ನಿಮ್ಮ ಪ್ರೀತಿಯಲ್ಲಿ. ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೋಬೇಕಾಗಿದೆ, ಆ ಇನ್ಫಾರ್ಮೇಶನ್ ಕೂಡ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ಅಂಡ್ ಹೆಚ್ಚು ಪ್ರೊಟೆಕ್ಷನ್ ಇದೆ, ಹೆಚ್ಚು ಸ್ಟ್ರೆಂತ್ ಇದೆ ಹಾಗೂ ಹೆಚ್ಚು ನಿಮ್ಮಲ್ಲಿ ಇರುವ ಒಂದು ನೀವೇನು ನಿಮ್ಮನ್ನ ಹೆಚ್ಚು ಅದೃಷ್ಟ ದೇವರು ಹಾಗೆ ಹೆಚ್ಚು ಆ ಪರ್ಸನ್ ನಿಮ್ಮನ್ನ ಅವರ ಲೈಫಲ್ಲಿ ನೀವು ಅದೃಷ್ಟವಂತರು ಅಂತ ನಂಬಿದ್ದಾರೆ.
ಆ್ಯಂಡ್ ಅವರ ಲೈಫಿಗೆ ನೀವು ಎಂಟ್ರಿ ಆದಮೇಲಿಂದ ಸಾಕಷ್ಟು ಬದಲಾವಣೆನ ನೋಡಿದ್ದಾರೆ. ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಲ್ಲಿ ತಪ್ಪು ಮಾಡ್ತಿದ್ದೀನ ಅನ್ನೋ ಒಂದು ನೋವಿರಬಹುದು. ಆ್ಯಂಡ್ ನಿಮ್ಮ ಒಂದು ಪ್ರೀತಿನ ನಿಮ್ಮ ಮನೆಯಲ್ಲಿ ಹೇಳದೇ ಇರಬಹುದು. ಆ ಒಂದು ಮೆಸೇಜ್ ಕೂಡ ನೀವು ಹೇಳ್ತಿದ್ದೀರಾ. ಆ್ಯಂಡ್ ತುಂಬಾ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಏನು ನೀವು ಭಯ ಪಡ್ತಿದ್ದೀರಾ ಆ ಭಯ ಎಲ್ಲ ಹೋಗಿ ನಿಮ್ಮ ಪ್ರೀತಿಗೆ ಹೆಚ್ಚು ಸಪೋರ್ಟಿವ್ ಕೂಡ ಸಿಗ್ತಿದೆ. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಿಂದ ನಿಮಗೆ ಹೆಚ್ಚು ಸಪೋರ್ಟ್ ಸಿಗ್ತಿದೆ. ಹಾಗೂ ನಿಮ್ಮ ಸಿಸ್ಟರ್ಸಿಂದ ನಿಮಗೆ ಹೆಚ್ಚು ಸಪೋರ್ಟ್ ಸಿಗ್ತಿದೆ. ನಿಮ್ಮ ಪ್ರೀತಿಯಲ್ಲಿ ಹೆಚ್ಚು ಕೇರಿಂಗ್ ಇದೆ, ಹೆಚ್ಚು ಬಾಂಡಿಂಗ್ ಇದೆ. ನಿಮ್ಮನ್ನು ನೋಡದೆ ನಿಮ್ಮ ಪರ್ಸನ್ ಅವರ ಒಂದು ದಿನನ ಕಳೀಲಿಕ್ಕೆ ಆಗ್ತಿಲ್ಲ. ಹಾಗೂ ನಿಮ್ಮ ಮೇಲೆ ಎಷ್ಟು ರೆಸ್ಪೆಕ್ಟ್ ಇದೆ ಅಷ್ಟು ರೆಸ್ಪೆಕ್ಟ್ ನಿಮ್ಮ ಕುಟುಂಬದ ಮೇಲೂ ಹೆಚ್ಚು ರೆಸ್ಪೆಕ್ಟ್ ಇದೆ. ತುಂಬಾ ಡ್ರೀಮ್ಸನ್ನು ಕಾಣಿದ್ದಾರೆ. ಆ್ಯಂಡ್ ನೀವು ಕೂಡ ನಿಮ್ಮ ಪರ್ಸನ್ ಬಗ್ಗೆ ಹೆಚ್ಚು ಡ್ರೀಮ್ಸನ್ನು ಕಾಣಿದ್ದೀರಾ. ನೀವೇನು ಮನಸ್ಸಲ್ಲಿ ಆಲೋಚಿಸ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಅದು ಸರಿಯಾ ತಪ್ಪಾ ಅಂತ ನೀವು ಅದು ನೆಗೆಟಿವಿಟಿಯಾಗಿ ನಾನು ಥಿಂಕ್ ಮಾಡ್ತಿದ್ದೀನ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಆ ನೆಗೆಟಿವಿಟೀಸಿಂದ ಹೊರಗಡೆ ಬನ್ನಿ. ಕೆಲವರಿಗೆ ಆ ನೆಗೆಟಿವಿಟೀಸಿಂದ ಎಷ್ಟೇ ಪ್ರಯತ್ನಿಸಿದ್ರು ಹೊರಗಡೆ ಬರೋಕ್ಕಾಗ್ತಿಲ್ಲ, ಆ ವ್ಯಕ್ತಿನ ಬಿಟ್ಟಿರೋಕ್ಕಾಗ್ತಿಲ್ಲ. ಮತ್ತು ಆ ವ್ಯಕ್ತಿ ವಾಪಸ್ ಬರ್ತಾರಾ ಅಂದರೆ ಖಂಡಿತ ಬರ್ತಾರೆ. ಬಟ್ ಆ ವ್ಯಕ್ತಿ ಬಗ್ಗೆ ನೀವೇನು ಯೋಚಿಸ್ತಿದ್ದೀರಾ ಆ ವ್ಯಕ್ತಿಯ ಇನ್ನೊಂದು ರೂಪ, ಇನ್ನೊಂದು ಫೇಸ್ ನಿಮಗೆ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಗೊತ್ತಾಗ್ತದೆ. ಸೊ 12 ಹಾಗೂ 11 ಎನರ್ಜೀಸ್ ನಂಬರ್ಸ್ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ಕರ್ಕಾಟಕ, ವೃಶ್ಚಿಕ ಹಾಗೂ ಧನಸ್ಸು ರಾಶಿ ಎನರ್ಜೀಸ್ ಇಲ್ಲಿದೆ. ಎಸ್, ಹೆಚ್ಚು ಗಿಫ್ಟ್ ನಿಮಗೆ ನಿಮ್ಮ ಪಾರ್ಟ್ನರಿಂದ ಸಿಗ್ತಿದೆ. ಆ್ಯಂಡ್ ನೀವೇನೇ ಹೊಸ ಕೆಲಸನ ಮಾಡಲಿ ಆ ಕೆಲಸಕ್ಕೆ ನಿಮ್ಮ ಪರ್ಸನ್ ಹೆಚ್ಚು ಸಪೋರ್ಟ್ ಮಾಡ್ತಿದ್ದಾರೆ. ನೀವೇನು ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಖಂಡಿತ ಅದರಲ್ಲಿ ಹೆಚ್ಚು ಸಕ್ಸಸ್ ನಿಮ್ಮ ಪರ್ಸನ್ನಿಂದ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 2. ಆ್ಯಂಡ್ ಈ ಒಂದು ವರ್ಷ ನಿಮ್ಮ ಪ್ರೀತಿಯ ಜೀವನದಲ್ಲಿ ಎಲ್ಲವೂ ಸಕ್ಸಸ್ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಕೆಲವರಿಗೆ. ಏನು ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ, ಆ ಮೆಸೇಜಸ್ನ ಗಮನ ಕೊಡಬೇಕಿದೆ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್. ಏನೇ ನಿಮಗೆ ಒಂದು ಸಮಸ್ಯೆ ಆಗಿತ್ತು ಆ ಸಮಸ್ಯೆಯಿಂದ ನಿಮ್ಗೆ ಈಚೆ ಬರಬೇಕಾಗಿದ್ರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಾಗೂ ನಿಮ್ಮ ಒಂದು ಪರ್ಸನ್ ಜೀವನದಿಂದ ಖಂಡಿತ ನೆಕ್ಸ್ಟ್ ಕಮಿಂಗ್ ವೀಕ್ಸಲ್ಲಿ ನಿಮಗೆ ಹೆಲ್ಪ್ಫುಲ್ ಪೀಪಲ್ ಸಿಗ್ತಿದ್ರೆ ಈ ಒಂದು ಸಮಸ್ಯೆಯಿಂದ ಏನು ನಿಮ್ಮ ಬಾದರ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಅದಕ್ಕೆ ಒಂದು ಕ್ಲಾರಿಟಿ ಕೂಡ ಸಿಗ್ತಿದೆ. ತುಂಬಾ ಪ್ರೇಯರ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರಲಿ ಅಂತ. ಕೆಲವರು ಖಂಡಿತ ನಿಮ್ಮ ಪರ್ಸನ್ ನೆಕ್ಸ್ಟ್ ಕಮಿಂಗ್ ಫ್ಯೂ ವೀಕ್ಸಲ್ಲಿ ವಾಪಸ್ ಬರ್ತಿದ್ದಾರೆ. ತುಂಬ ಎಂಜಾಯ್ಮೆಂಟ್ಸ್ನ ನೋಡ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.